ಡೇ ವಿತ್ ಮಿನಿಸ್ಟರ್ಗೆ ಸ್ವಾಗತ. ಇದು ನಮ್ಮ ಊರು, ಮನೆ. ಅದು ಹಳೆ ಮನೆ ಬಂಗಾರ ನಿವಾಸ. ತಂದೆಯವ್ರದ್ದು. ಇದು ಅಮ್ಮ ನಿವಾಸ, ತಾಯಿಯವ್ರ ಹೆಸರಲ್ಲಿ. ಶಿಕ್ಷಣ ಇಲಾಖೆ ಅಂದ್ರೆ ಸವಾಲುಗಳ ಜಾಸ್ತಿ. ಈ ದೇಶದ ಭವಿಷ್ಯ ನಾನ್ ತಪ್ಪು ಮಾಡಕ್ ಆಗೋದಿಲ್ಲ. ಮಕ್ಳಿಗೆ ಶಿಕ್ಷಣ ಕೊಟ್ರೆ ದೇವರು ಹುಡ್ಕೊಂಬಂದ್ ಪ್ರಸಾದ ಕೊಡ್ತಾರೆ. ಚಿಕ್ಕ ದೇವಸ್ಥಾನ ಕಟ್ಟಿ ದೊಡ್ಡ ಸ್ಕೂಲ್ ಕಟ್ಟಿ ಅಂತ. ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಶಾಲೆ. ಯೋಗೇಶ್ವರ ಸಡನ್ ಆಗಿ ಶಿವಣ್ಣವರಿಗೆ ಗೊತ್ತಾಯ್ತು, ಕೋಟ್ಯಾಂತರ ರೂಪಾಯಿ ಖರ್ಚಾದ್ರೆ ನಮ್ಮ ಹತ್ರ ದೇವ್ರು ಕೊಟ್ಟಿದ್ದಾನೆ, ನಾವೆಲ್ಲ ಹೋಗಿ ಖರ್ಚು ಮಾಡ್ತೀವಿ. ಬಡವ್ರು ಏನ್ ಮಾಡ್ಬೇಕು? ಹಕ್ಕು ಪತ್ರವನ್ನ ಮಧು ಬಂಗಾರಪ್ಪ ಅವರೇ ಕೊಡ್ತಾರೆ ಅನ್ನೋ ಮಾತು ನಿಜ ಆಗುತ್ತಾ? ಶರಾವತಿ ಸಂತ್ರಸ್ತರನ್ನ ಯಾಕೆ ಇಷ್ಟು ದಿವಸ ಕೊಡಿಸ್ಲಿಲ್ಲ? ಯಾಕೆಂದ್ರೆ ಹಿಂದುಳಿದವ್ರು ಇದ್ದಾರೆ, ಬಡವರು ಇದ್ದಾರೆ ಅಂತಾನ? ಅವ್ರು ನಿಮಗೆ ಮತ ಹಾಕಲ್ಲ ಅಂತಾನ? ಸಿಗಂದೂರು ಚೌಡೇಶ್ವರಿನ ಹೆಸರಿಡಬೇಕು ಅಂತೇಳಿ ಇವ್ರು ಬಾಯಲ್ಲಿ ಹೇಳ್ತಾರಲ್ಲ, ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಇದೇ ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ನಾನು ಹೇಳ್ಬಾರ್ದು. ಹಾಲಪ್ಪ ಯಾಕಿದ್ದು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಹಿಸ್ಟ್ರಿ ಇದೆ. ಮಧು ಬಂಗಾರಪ್ಪ ಅವರಿಂದ ಸಿಗಂದೂರು ದೇವಸ್ಥಾನ ಹಿಂದುಳಿದವರ ವರ್ಗದವರ ಜೊತೆಯಲ್ಲೇ ಉಳಿಯುತ್ತೆ, ಸತ್ಯ ಆಗುತ್ತೆ. ಈ ಸಂಸದ ಒಂದ್ ದಿವಸನಾದ್ರು ಇವರೇ ಆಗ್ಲಿ ಇವ್ರ ತಂದೆಯವರಾಗ್ಲಿ ನಮ್ಮ ರಾಜ್ಯದ ತೆರಿಗೆ ಬಗ್ಗೆ ಒಂದು ದಿವಸ ಮಾತಾಡಿದ್ರೆ ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ರಿ, ಅದರಿಂದ ಒಂದು ಪೈಸಾ ಬಂದಿದೆ ಅಲ್ಲಿ ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಸಚಿವರಾಗಿದ್ದಾಗ ಎಷ್ಟು ಮಿಸ್ ಮಾಡ್ಕೊತಾ ಇದ್ರು. ಅಪ್ಪ ನೋಡ್ಬೇಕಿತ್ತು ನಾನು ಮಿನಿಸ್ಟರ್ ಆಗಿದ್ದ. ಇಲ್ಲ, ಅವರಿಗೆ ಆಸೆ ಇತ್ತು. ಐ ಮಿಸ್ ಮೈ ಫಾದರ್. ಆ ಸ್ಥಾನದಲ್ಲಿ ಅವ್ರ ಅಭಿಮಾನಿಗಳು ಖುಷಿ ಪಟ್ರೆ ಐ ಥಿಂಕ್ ನಮ್ಮ ತಂದೆಯವ್ರು ಖುಷಿ ಪಟ್ಟಂಗೆ ಅಂತ ಹೇಳಿ. ನಿಮ್ಮ ಕನಸಿನ ಸೊರಬ ಏನಾಗ್ಬೇಕು ಸರ್? ನನ್ನ ಶಕ್ತಿ ಮೀರಿ ಅವರ ಕಷ್ಟಕ್ಕೆ ಸ್ಪಂದನೆ ಮಾಡೋದು ನನ್ನ ಕರ್ತವ್ಯ ಆಗುತ್ತೆ. ನಾನು ಸೋಲನ್ನು ತುಂಬಾ ಅರ್ಲಿ ಸ್ಟೇಜಲ್ಲೇ ನೋಡ್ತಿದ್ದೆ. ನಾವು ಈ ಆಸ್ತಿ ಕಾಪಾಡೋದಲ್ಲ, ನಮ್ಮ ತಂದೆಯವ್ರ ಹೆಸರೇ ದೊಡ್ಡ ಆಸ್ತಿ ಅಂದಾಗ ಆ ಹೆಸರನ್ನು ಕಾಪಾಡೋದೇ ದೊಡ್ಡ ಕೆಲಸ. ಡೋಂಟ್ ಬಿ ಎ ಲೀಡರ್, ಕ್ರಿಯೇಟ್ ಲೀಡರ್ಸ್ ಟು ಬಿ ಎ ಬಿಗರ್ ಲೀಡರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.